ಹಾಯ್ ಹಲೋ ಎಲ್ಲರಿಗೂ. ಇವತ್ತು ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಮಟನ್ ಬಿರಿಯಾನಿ ರೆಸಿಪಿ ಇದನ್ನು ನೋಡ್ತಾ ಇದ್ದೀವಿ. ನೋಡಿ, ಮಟನ್ನ ನಾನು ಚೆನ್ನಾಗಿ ವಾಶ್ ಮಾಡಿ ಒಂದು 3 ಸಲ ತಣ್ಣೀರಲ್ಲಿ ವಾಶ್ ಮಾಡಿ, 1 ಸರಿ ಬಿಸಿನೀರಲ್ಲಿ ವಾಶ್ ಮಾಡಿ ಕ್ಲೀನಾಗಿ ಇಟ್ಟಿದ್ದೀನಿ. ಈ ಮಟನ್ನು 2 kg ಮಟನ್ನು ಈ ಥರ ಚೆನ್ನಾಗಿ ವಾಶ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ಬಿರಿಯಾನಿ ರೆಸಿಪಿ ಎಲ್ಲ ಮೆಸೇಜಲ್ಲಿ ಕೇಳಿದ್ದೀರಾ, ಬಿರಿಯಾನಿ ರೆಸಿಪಿ ನೋಡಿಸಿ ಅಂತ. ಅವ್ರಿಗೋಸ್ಕರನೇ ಮತ್ತೆ ಇದನ್ನು ನೋಡಿಸ್ತಾ ಇದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ಬಾಸುಮತಿ ರೈಸು, ಇಂಡಿಯಾ ಗೇಟ್ ಬಾಸುಮತಿ ರೈಸ್ನ ಬಳಸಿ. ಈ ಬ್ಲೂ ಕಲರ್ ಪ್ಯಾಕೆಟಿದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ಇದು ಇಂಡಿಯಾ ಗೇಟ್ ಬಾಸುಮತಿ ರೈಸು. ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲಿಗೆ ಇಂಡಿಯಾ ಗೇಟ್ ಬಾಸುಮತಿ ರೈಸ್ನ 1.5 ಗ್ಲಾಸಷ್ಟು ನಾನು ಇವಾಗ ವಾಶ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಅಳತೆ ಪ್ರಕಾರ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋಣ. ಈ 1.5 ಗ್ಲಾಸಷ್ಟು ಅಕ್ಕಿನೇ ಆ ಕುಕ್ಕರ್ ತುಂಬ ಆಗಿಬಿಡುತ್ತೆ ಬಿರಿಯಾನಿ, ನೀವು ಲಾಸ್ಟಲ್ಲಿ ನೋಡಿವ್ರಂತೆ. ಇವಾಗ ಇದನ್ನು ಚೆನ್ನಾಗಿ ನಾವು ಡ್ರಿಂಕಿಂಗ್ ವಾಟ್ರಲ್ಲೇ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿದಾದಮೇಲೆ ಇವಾಗ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ಕಡಲೆಕಾಯಿ ಎಣ್ಣೆ ಒಂದು 200 ಗ್ರಾಮ್ 250 ಗ್ರಾಮ್ ಅಷ್ಟು ಹಾಕ್ಕೊಳ್ಳಿ. ನೀವು ಯಾವ ಎಣ್ಣೆ ಬೇಕಂದ್ರೂ ಹಾಕ್ಕೊಬೋದು. ನಮ್ಮ ಮನೇಲಿ ನಾವು ತಿನ್ನೋದು ಇದೇನೆಯ, ಅದಕ್ಕೋಸ್ಕರ ನಾನು ಕಡಲೆಕಾಯಿ ಎಣ್ಣೆ 250 ಗ್ರಾಮ್ ಅಷ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ನಾವು ಬಿರಿಯಾನಿ ಮಾಡೋದ್ರಿಂದ ತುಪ್ಪನ ಸ್ವಲ್ಪ ಹಾಕ್ಕೊಬೇಕು. ನಂದಿನಿ ತುಪ್ಪ 1 ಚೌಟಷ್ಟು ನಾನು ಹಾಕ್ತೀನಿ. ಇದು ತುಂಬಾ ಅರೋಮಾ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ. ನಮಗೆ ತುಪ್ಪ ತಿಂದರೆ ಸ್ಟ್ರೆಂತು ಕೂಡ. ಅದಕ್ಕೆ 1 ಚೌಟಷ್ಟು ತುಪ್ಪ ಅದ್ರ ಜೊತೆಗೆ ಸೇರಿಸಿ ನಾನು ಹಾಕಿದ್ದೀನಿ. ಇವಾಗ ಅದಕ್ಕೆ ಪಟ್ಟ, ಲವಂಗ, ಬೇವ್ ಲೀವ್ಸು, ಆಮೇಲೆ ಏಲಕ್ಕಿ, ಇದನ್ನೆಲ್ಲ ನಾನು ಬಿರಿಯಾನಿಗೆ ಹಾಕುವಂಥವೇ. ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಇದು ಮೊಗ್ಗು ಇದು. ಈ ಮೊಗ್ಗನ್ನ ಹಾಕಬೇಕು, ಆವಾಗಲೇ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ತಮಿಳಲ್ಲಿ ಅಣ್ಣಾಸಿ ಪೂ ಅಂತ ಕೂಡ ಹೇಳ್ತಾರೆ. ಕರ್ಬೇವಿನ ಸೊಪ್ಪು ನಾನು ಏನೇನು ಹಾಕಿದ್ದೀನಿ, ಫಸ್ಟು ಆಯಿಲ್ ಹಾಕಿದ್ದೀನಿ. ಪಟ್ಟ, ಲವಂಗ, ಏಲಕ್ಕಿ, ಇದು ಮೊಗ್ಗು ಹಾಕ್ತೀರಂತ ಜಾಸ್ತಿ ಹಾಕ್ಬಾರ್ದು, ಒಂದೇ ಒಂದು ಮೊಗ್ಗು ಹಾಕಬೇಕು. ಲವಂಗ ಒಂದು 5-6 ಹಾಕಿ, ಏಲಕ್ಕಿ ಒಂದು 3 ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ, ಆಮೇಲೆ ಈರುಳ್ಳಿ, ಟೊಮೊಟೊ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮಾಡಿ ಬಟ್ಲಿಗೆ ಹಾಕಿಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಹಾಕ್ಬಿಡೋಣ.
ಇದೆಲ್ಲನೂ ಫ್ರೈ ಮಾಡೋವಾಗ ಒಂದು ಒಳ್ಳೆ ಸುವಾಸನೆ ಬರುತ್ತೆ. ಪರಿಮಳ ಅಷ್ಟೊಂದು ಬರುತ್ತೆ ಇದು ಫ್ರೈ ಮಾಡೋವಾಗ. ಒಂದು 2 ಲೆಮನ್ನ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕಿದ್ಮೇಲೆ ಟೊಮೊಟೊ ಒಂದು 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಹಾಕ್ಕೊಳ್ಳೋಣ. ಎಲ್ಲನೂ ಇವಾಗ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಬೇಕು ಅಷ್ಟು ಗಂಟ ಸ್ವಲ್ಪ ಫ್ರೈ ಮಾಡ್ತಾನೇ ಇರಿ. ಒಂದು ಹೆಚ್ಚು ಕಮ್ಮಿ ಒಂದು 3 ನಿಮಿಷ 4 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾನೇ ಇರಿ, ಹಂಗೆ ಬಿಟ್ಬಿಟ್ರೆ ಸೀದೋಗುತ್ತೆ ಅಷ್ಟೇನೆಯ. ಫುಲ್ಲು ನೀವು ಹಾಕಿರೋದೆಲ್ಲನೂ ಬಿಟ್ಟು ನೀವು ಆ ಕಡೆ ಹೋದರೆ ಸಾಕು, ಸೀದೋಗುತ್ತೆ. ಹಾಗೆ ತಿರುಗಿಸ್ತಾನೇ ಇರಿ, ಅಲ್ಲೇ ನಿಂತ್ಕೊಂಡೇ ಮಾಡಬೇಕು, ಆವಾಗಲೇ ಕರೆಕ್ಟಾಗಿ ಬರೋದು ನಮಗೆ. ತಿರುಗಿಸ್ತಾನೇ ಇರಿ. ಮಟನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಇದು 2 kg ಮಟನ್ನು, 1 kg ಬಿರಿಯಾನಿಗೆ, 1 kg ಗ್ರೇವಿಗೆ. ಇವಾಗ 1 kg ಅಷ್ಟು ಮಟನ್ನ ನಾವು ಎತ್ತಿ ಇದಕ್ಕೆ ಹಾಕ್ಕೊಳ್ಳೋಣ. ಸುಮ್ಮನೆ ಹಂಗೆ ನೋಡಿಸ್ತಾ ಇದ್ದೀನಿ ಜಾಲಿಗೆ. ನಾವು ಅಡುಗೆ ಮಾಡೋವು ಕೂಡ ಜಾಲಿಯಾಗಿ ಮಾಡಬೇಕು, ಆವಾಗೇ ನಮಗೆ ಅದು ಖುಷಿಯಾಗಿ ಮಾಡಬೇಕು, ಜಾಲಿಯಾಗಿ ಮಾಡಬೇಕು, ಪ್ರೀತಿಯಾಗಿ ಮಾಡಬೇಕು. ಇನ್ನೂ ಟೇಸ್ಟ್ ಜಾಸ್ತಿ ಬಂದುಬಿಡುತ್ತೆ. ಬೇಕಂದರೆ ಟ್ರೈ ಮಾಡಿ ನೋಡಿ ಹಂಗೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮಟನ್ ಹಾಕಿ ಒಂದು 2 ನಿಮಿಷ ಹಂಗೆ ತಿರುಗಿಸಿದ್ಮೇಲೆ ಮೊಸರು, ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೊಳ್ಳಿ. ಮೊಸರು ಮಾತ್ರ ಸ್ಕಿಪ್ಪೇ ಮಾಡಬಾರ್ದು, ಮೊಸರು ಹಾಕಲೇಬೇಕು ಬಿರಿಯಾನಿಗೆ, ಆವಾಗಲೇ ಚೆನ್ನಾಗಿರೋದು. ಮೊಸರು ಹಾಕಿದ್ಮೇಲೆ ತಿರುಗಿಸಿ, ಚೆನ್ನಾಗಿ ತಿರುಗಿಸಿ. ತಿರುಗಿಸಿದ್ಮೇಲೆ ಸ್ವಲ್ಪ ವಾಟ್ರ್ ಹಾಕ್ಕೊಂಡು, ನಾನು ಇವಾಗ ಈ ಮಟನ್ ಅನ್ನೋದ್ರಿಂದ ಹಂಗೆ ರೈಸ್ ಹಾಕಿ ಮಾಡೋಕ್ಕಾಗಲ್ಲ, ಯಾಕಂದರೆ ಮಟನ್ ತುಂಬ ಹಾರ್ಡು. ಅದಕ್ಕೋಸ್ಕರ ಮಟನ್ನ ಬೇಯಿಸ್ಕೊಂಡ ಮೇಲೆ ನಾವು ಬಿರಿಯಾನಿ ಅಕ್ಕಿ ಹಾಕಿ ಆಮೇಲೆ ಮಸಾಲೆಗಳನ್ನೆಲ್ಲ ಹಾಕಿ ಮಾಡೋ ಅಂಥದ್ದು. ಇವಾಗ ಈ ಮಟನ್ನ ಫಸ್ಟು ನಾವು ಬೇಯಿಸ್ಕೊಳ್ಳೋಣ. ನಾನು ಮಟನ್ಗಾಗೋಷ್ಟು 1 ಗ್ಲಾಸಷ್ಟು ವಾಟ್ರು ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕೋಣ. ಇವಾಗ 1 ಸ್ಪೂನಷ್ಟು ಸಾಲ್ಟು, 1.5 ಸ್ಪೂನಷ್ಟು ಸಾಲ್ಟು ಹಾಕೋಣ. ಇವಾಗ ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ತಿರುಗಿಸಿ, ಎಲ್ಲ ಮಿಕ್ಸ್ ಆಗೋ ಥರ. ಇವಾಗ ಇದನ್ನು ಒಂದು 4 ವಿಸಿಲಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇನ್ನು ನಾವು ಬಿರಿಯಾನಿ ರೈಸು ಇದಕ್ಕೆ ಹಾಕಿಲ್ಲ, ಇನ್ನು ಮಟನ್ನು 4 ವಿಸಿಲಷ್ಟು ಬೇಯಿಸ್ಕೊಬೇಕು. ಇದು ತುಂಬಾ ಎಳೆ ಮಟನು, ನಾನು 2 ವಿಸಿಲ್ಗೆ ಆಫ್ ಮಾಡಿಬಿಟ್ಟೆ. ತುಂಬಾ ಹಾರ್ಡ್ ಮಟನ್ ಕೂಡ ಇರುತ್ತೆ, ಅವರು 4 ವಿಸಿಲು. ಮಟನ್ನು ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ತುಂಬ ಎಳೆಯದು, ನಮ್ಮ ಮನೆಯಲ್ಲಿ ನೋಡಿ ಎಳೆದೇ ತರ್ತಾರೆ, ಚೆನ್ನಾಗಿರೋದು. ಇದನ್ನು ಇವಾಗ ನಾನು 2 ವಿಸಿಲ್ಗೆ ಆಫ್ ಮಾಡಿಬಿಟ್ಟೆ. ಇದು ಆಲ್ರೆಡಿ
ಇವಾಗ ಇದು ಒಂದು ಅರ್ಧ ಭಾಗ ಇನ್ನೂ ಬೇಯೋಕ್ಕೆ ನಾವು ಇನ್ನೂ ಅರ್ಧ ಭಾಗ ಬೆಂದಿದೆ, ಅರ್ಧ ಭಾಗ ಬೆಂದಿಲ್ಲ. ನೀವು ನೋಡಿಸ್ತೀನಿ ನೋಡಿ ಅಷ್ಟು ಮಾತ್ರ ಬೆಂದಿರಬೇಕು. ಅಷ್ಟು ಮಾತ್ರ ಬೆಂದ ಮೇಲೆ ನಾನಿವಾಗ ಹೇಳಿದ್ದೀನಿ, ಹಾರ್ಡ್ ಮಟನ್ಗೆ ನೀವು 4 ವಿಸಿಲ್ವರೆಗೂ ಬೇಯಿಸ್ಕೊಬೇಕು. ಈ ಥರ ಎಳೆ ಮಟನ್ಗೆ 2 ವಿಸಿಲ್ ಸಾಕು. ಈ ಥರ ಬೇಯಿಸ್ಕೊಂಡ ಮೇಲೆ ನೋಡಿ, ಇನ್ನು ಪ್ರಾಸೆಸ್ ಇನ್ನು ಹಾಂ ಆಂಟಿ ಕಲ್ಲಾವು ಇದನ್ನು ನಾವು ಇವಾಗ ನಾನು ತೊಳೆದಿಕ್ಕಿದ್ದೀನಲ್ಲ ರೈಸು, ಆ ರೈಸನ್ನ ನಾವು 1.5 ಗ್ಲಾಸಷ್ಟು ನಾನು ತೊಳೆದಿಟ್ನಲ್ಲ ಬಾಸುಮತಿ ರೈಸು, ಅದನ್ನು ಇವಾಗ ಹಾಕಬೇಕು. ಹಾಕ್ಬಿಟ್ಟು ಈ ರೈಸ್ನ ಚೆನ್ನಾಗಿ ಇವಾಗ ಚೆನ್ನಾಗಿ ತಿರುಗಿಸಿ. ಊರಿಕ್ಕೋದು ಅದೆಲ್ಲ ಏನು ಬೇಡ, ಹಂಗೆ ವಾಶ್ ಮಾಡಿ ಇಕ್ಕಿರ್ತೀರ, ಹಂಗೆ ಎತ್ತಾಕಿ ಅಷ್ಟೇ. ಆ ರೈಸು ಊರಿಕ್ಕಿ ಹಾಕ್ಬೇಕಂತೇನಿಲ್ಲ, ಹಂಗೆ ಸೂಪರಾಗಿ ಬೆಂದೋಗುತ್ತೆ. ಇವಾಗ ರೈಸ್ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸ್ಮೇಲೆ ಇದು ಮಟನ್ ಮಸಾಲ, ಆಚಿ ಮಟನ್ ಮಸಾಲ. ನೀವು ಮನೇಲಿರೋ ಮಸಾಲನೂ ಹಾಕ್ಕೊಬೋದು, ಯಾವುದು ಬ್ರ್ಯಾಂಡೆಡ್ ಕೂಡ ಹಾಕ್ಕೊಬೋದು, ಯಾವುದನ್ನು ಹಾಕ್ಕೊಬೋದು. ಒಟ್ಟಿನಲ್ಲಿ ಮಟನ್ ಮಸಾಲ ನಾನು 2.5 ಸ್ಪೂನಷ್ಟು ಹಾಕಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ, ಖಾರ ಪುಡಿ ಸ್ವಲ್ಪ. ಇದಕ್ಕೆ ಮಾತ್ರ ಬಿರಿಯಾನಿ ಮಸಾಲನೇ ಹಾಕಬೇಕು, ಧನಿಯಾ ಪುಡಿ ಹಾಕ್ಬಿಡ್ಬಾರ್ದು, ಚೆನ್ನಾಗಿರಲ್ಲ. ಸ್ವಲ್ಪ ಗಸಗಸೆ, ಅದು ಟೇಸ್ಟ್ ಕೊಡುತ್ತೆ. ಇದೆಲ್ಲ ಹಾಕಿದ್ಮೇಲೆ ಸಾಲ್ಟು, ತಿರ್ಗಾ ನಾವು ರೈಸ್ ಎಲ್ಲ ಹಾಕಿದ್ಮೇಲೆ ಮತ್ತೆ ಸಾಲ್ಟ್ ಹಾಕಿಲ್ವಲ್ಲ, ಇವಾಗ ಸಾಲ್ಟು ಆಲ್ರೆಡಿ ನಾವು ಮಟನ್ಗೆ ಸಾಲ್ಟ್ ಹಾಕಿದ್ದೀವಿ, ಸ್ವಲ್ಪ ಕಡಿಮೆ ಹಾಕ್ಕೊಬೇಕು. ಈ ರೈಸ್ ಹಾಕಿ ಮೇಲೆ ಸ್ವಲ್ಪ ಕಡಿಮೆ ಹಾಕ್ಕೊಬೇಕು. ಇವಾಗ ನಾವು ರೈಸ್ ಹಾಕಿರೋದ್ರಿಂದ ರೈಸ್ ಬೇಯೋಕ್ಕೆ ಇನ್ನೂ ಸ್ವಲ್ಪ ವಾಟ್ರನ್ನ ನಾವು ಆ್ಯಡ್ ಮಾಡಬೇಕು. ನಾನು 1.5 ಗ್ಲಾಸಷ್ಟು ರೈಸ್ ಹಾಕಿದ್ದೀನಿ, ಅದಕ್ಕೆ ನಾನು 2 ಗ್ಲಾಸಷ್ಟು ವಾಟ್ರನ್ನ ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. 1.5 ಗ್ಲಾಸ್ಗೆ 3 ಗ್ಲಾಸಷ್ಟು ಹಾಕಬೇಕು. ಆಲ್ರೆಡಿ ವಾಟ್ರು ಮಟನಲ್ಲಿ ಸ್ವಲ್ಪ ವಾಟ್ರ್ ಬಿಟ್ಟಿರುತ್ತೆ, ಅದಕ್ಕೋಸ್ಕರ ನಾನು ಅರ್ಧ ಗ್ಲಾಸ್ ಕಮ್ಮಿ 1.5 ಗ್ಲಾಸ್ ಅಷ್ಟೇ ಹಾಕಿದ್ದೀನಿ. ಇನ್ನು ಸ್ವಲ್ಪ ವಾಟ್ರ್ ಹಾಕಿದ್ವಲ್ಲ ಇವಾಗ, ಆ ವಾಟ್ರಿಗೆ ಕರೆಕ್ಟ್ ಆಗೋ ಥರ ಇನ್ನು ಸ್ವಲ್ಪ ಇದು ಸಾಲ್ಟ್ ಹಾಕಿದೆ. ಇವಾಗ ಈ ನಂದಿನಿ ತುಪ್ಪ ಲಾಸ್ಟಲ್ಲಿ ಕಾಯಿಸಿ, ಲಾಸ್ಟಲ್ಲಿ ಅರೋಮ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ 1-2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತಿರುಗಿಸಿ ಒಂದು ಲೆಮನಷ್ಟು ಸ್ಕ್ವೀಸ್ ಮಾಡ್ಕೊಳ್ಳೋಣ, ಒಂದು ಲೆಮನ್ ರಸನ ಹಿಂಡ್ಕೊಳ್ಳೋಣ. ಅಷ್ಟೇ, ಪ್ರಾಸೆಸ್ ಎಲ್ಲ ಮುಗ್ದೋಯ್ತು. ಸ್ವಲ್ಪ ಕರ್ಬೇವಿನ ಸೊಪ್ಪು ಮೇಲೆ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪಿದ್ರೆ ಕೂಡ ಹಾಕ್ಕೊಳ್ಳಿ. ಅಷ್ಟೇ, ಇನ್ನು ಮುಚ್ಚಿ 2 ವಿಸಿಲ್ ಬಂದರೆ ಬಿರಿಯಾನಿ ರೆಡಿ ಆಗೋಯ್ತು. ಆಮೇಲೆ ಹಾಕ್ಕೊಂಡು ತಿಂತಾ ಇರೋದು ಅಷ್ಟೇನೆಯ. ಪ್ರಾಸೆಸ್ ಎಲ್ಲ ಮುಗೀತು. ನಾನು 1 ಬೈ 1 ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಹೆಂಗೆ ಮಾಡಿದ್ದೀನೋ ಹಂಗೆ ಟ್ರೈ ಮಾಡಿ, ಸೂಪರಾಗಿರುತ್ತೆ ಟೇಸ್ಟು. ಇನ್ನು ಸಪ್ರೇಟಾಗಿ ರೈಸ್ ಬೇಯಿಸ್ಕೊಂಡು ಸಪ್ರೇಟಾಗಿ ಇದು ಮಾಡಿಕೊಂಡು ಹಂಗೆಲ್ಲ ಏನೂ ಬೇಕಾಗೇ ಇಲ್ಲ. ಈ ಥರ ಒಂದೇ ಕುಕ್ಕರಲ್ಲೇ ಈಸಿಯಾಗಿ ಮಾಡ್ಕೊಬೋದು ನೀವು. ನಾನು ಹೆಂಗೆ ಮಾಡಿದ್ದೀನೋ ಹಂಗೆ ಮಾಡ್ಕೊಳ್ಳಿ. ಏನಂದರೆ ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಈರುಳ್ಳಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಹಂಗೆ ನಿಂತ್ಕೊಂಡು ಹಂಗೆ ಟಕ ಅಂತ ಮಾಡಿಬಿಡ್ಬೋದು ಸ್ಟವ್ ಹತ್ರ. ಬಿರಿಯಾನಿ ಇವಾಗ 2 ವಿಸಿಲ್ ಬಂದರೆ ರೆಡಿ ಆಗೋಗುತ್ತೆ.
2 ವಿಸಿಲ್ ಬಂದ್ಬಿಡ್ತು, ಬಿರಿಯಾನಿ ರೆಡಿ ಆಗೋಯ್ತು. ಇವಾಗ ನೋಡೋಣ ಹೆಂಗೆ ಬಂದಿದೆ ಅಂತ. ಸೂಪರಾಗಿ ಸ್ಮೆಲ್ಲಂತೂ ಘಮ 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 ಅಂತ ಬರ್ತಾಯಿದೆ. ತಿನ್ನೋಕ್ಕೆ ಕ್ರೇವಿಂಗ್ ಆಗಿದೆ ನನಗೆ ಮಾತ್ರ. ವಾಸನೆ ಗಮ್ಮಂತ ಬರ್ತಾಯಿದೆ. ಈ ಬಿರಿಯಾನಿ ಮಾಡಿಬಿಟ್ಟು ತಿನ್ನೋದೇ ಒಂದು ಮಜಾ, ಒಂದು ಜಾಲಿ. ನೋಡಿ, ನಾನು ಹೇಳಿಲ್ವಾ, ಒಂದೂವರೆ ಗ್ಲಾಸಷ್ಟು ಬಿರಿಯಾನಿ ಅಕ್ಕಿ ನಾನು ಹಾಕಿದೆ. ಆದರೆ ನೋಡಿ, ಕುಕ್ಕರ್ ತುಂಬ ಆಗಿದೆ ನೋಡಿ. ಮಟನ್ನ ನಾವು 1 kg ಅಷ್ಟು ಮಟನ್ನ ಹಾಕಿದ್ದೀವಿ. ಇವಾಗ ಚೆನ್ನಾಗಿ ಬೆಂದೋಯ್ತು. ನಾನು ಆರಿಸಿ ಆ ಅಕ್ಕಿನ ನಾನು ಊರಿಕ್ಕಿಲ್ಲ, ಏನೂ ಮಾಡಿಲ್ಲ, ಹಂಗೆ ಹಾಕಿದೆ. ಹಂಗೆ ವಾಶ್ ಮಾಡಿ ಹಂಗೆ ಹಾಕಿದೆ. ಆ ಇಂಡಿಯಾ ಗೇಟ್ ಅರಿಸಿ ಅಕ್ಕಿ ತುಂಬಾ ಚೆನ್ನಾಗಿರುತ್ತೆ. ಬ್ಲೂ ಕಲರ್ ಪಾಕೆಟ್ ಇಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಮಟನ್ನು ನಾವು ಆಲ್ರೆಡಿ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ತಿರ್ಗಾ ಅಕ್ಕಿ ಹಾಕಿ ಬೇಯಿಸ್ಕೊಂಡ್ವಿ. ಸೂಪರಾಗಿ ಬೆಂದೋಗಿದೆ ನೋಡಿ. ನಿಮ್ಮ ಮುಂದೆನೇ ಮಾಡಿ, ನಿಮ್ಮ ಮುಂದೆನೇ ನಾನು ತಿಂತಾಯಿದ್ದೀನಿ. ನಾನು ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ. ಮಟನ್ ಮಾಡೋವಾಗ ಮಾತ್ರ ಎಲ್ಲೂ ಹೋಗಲ್ಲ, ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ನಿಮ್ಮ ಮುಂದೆನೇ ಮಾಡಿ, ನಿಮ್ಮ ಮುಂದೆನೇ ಇವಾಗ ತಿಂತಾಯಿದ್ದೀನಿ ನೋಡಿ. ಅಷ್ಟೇ, ರೆಡಿಯಾಗೋಯ್ತು ಸೂಪರಾಗಿ. ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ ಇವಾಗ. ಗಟ್ಟಿ ಮೊಸರನ್ನ ನಾನು ಕಲಸಿಟ್ಟಿದ್ದೀನಿ. ತುಂಬಾ ಬಿಸಿ ಹಬೆ ಹೋಗ್ತಾಯಿದೆ. ಫ್ಯಾನಲ್ಲಿ ಹೋಗಿ ಸ್ವಲ್ಪ ಆರಿಸ್ಕೊಂಬಂದ್ಬಿಟ್ಟೆ, ಯಾಕಂದರೆ ತುಂಬ ಬಾಯಿ ಸುಟ್ಟೋಗುತ್ತೆ ತಿಂದರೆ ಬಿಸಿ. ಇವಾಗ ನಿಮ್ಗೆ ತಿಂದು ತೋರಿಸ್ಬೇಕು ನಾನಿವಾಗ, ಅದಕ್ಕೋಸ್ಕರ ಫ್ಯಾನಲ್ಲಿ ಚೆನ್ನಾಗಿ ಆರಿಸ್ಕೊಂಬಂದ್ಬಿಟ್ಟೆ. ಇವಾಗ ಆರಾಮಾಗಿ ತಿನ್ಬೋದು. ಸ್ವಲ್ಪ ಬಿಸಿ ತುಂಬ ಇದೆ, ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಫ್ಯಾನಲ್ಲಿ ಹೋಗಿ ಆರಿಸ್ಕೊಂಬಂದೆ. ಪೀಸುಗಳು ನೋಡಿ ಚೆನ್ನಾಗಿ ಬಂದಿದೆ. ಇವಾಗ ಗಟ್ಟಿ ಮೊಸರು ಉಪ್ಪಾಕಿ ನಾನು ಕಲಸಿಟ್ಟಿದ್ದೀನಿ. ಈ ಮೊಸರನ್ನ ಆಮೇಲೆ ಹಾಕ್ಕೊಳ್ಳೋಣ. ನಾವು ಮೊಸರು ಕರ್ಡ್ನ ಮೇಲೆ ಹಾಕ್ಕೊಂಡು ಇವಾಗ ತಿನ್ನೋದೇನೆಯ. ಆಹಾ ಪಾಪ, ಅಮೃತ ಬಾಯಲ್ಲಿ ಇಟ್ಟಂಗೆ ಇರುತ್ತೆ ಬಿರಿಯಾನಿ ತಿನ್ನೋವಾಗ ಮಾತ್ರ. ಆ ಬಾಸುಮತಿ ರೈಸ್ ಅಂತೂ ಸಖತ್ ಟೇಸ್ಟಾಗಿರುತ್ತೆ. ಯಾವಾಗ ಬಿರಿಯಾನಿ ಮಾಡಿದ್ರೂ ನೀವು ಬಾಸುಮತಿ ರೈಸಲ್ಲೇ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ರೈಸಲ್ಲಿ ಮಾಡಿದ್ರಂದರೆ ನಿಮ್ಗೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ರೆಸ್ಟೋರೆಂಟು ಸ್ಟೈಲ್ ಟೇಸ್ಟು ಬರಲ್ಲ ನಿಮಗೆ. ನೀವು ಯಾವಾಗೂ ಬಾಸುಮತಿ ರೈಸಲ್ಲೇ ಮಾಡಿ, ಅದು ತುಂಬಾ ರೆಸ್ಟೋರೆಂಟಲ್ಲೇ ತಿಂದಂಗೆ ಇರುತ್ತೆ. ನಮಗೆ ಹೋಟ್ಲಲ್ಲಿ ತಿಂದರೆ ನಮಗೆ ಹಿಂಗಿರುತ್ತೆ. ನಾವು ಒಂದು ಇಷ್ಟೇಷ್ಟು ಬಿರಿಯಾನಿ ಕೊಟ್ಬಿಟ್ಟು 250 ರೂಪಾಯಿ 300 ರೂಪಾಯಿ ಬಿಲ್ ಹಾಕ್ತಾರೆ. ಹೆಂಗಿದ್ರು 300 ರೂಪಾಯಿನ ಬಿಲ್ ಹಾಕ್ತಾರೆ ಮಟನ್ ಬಿರಿಯಾನಿಗೆ. ಒಂದಿಷ್ಟೇಷ್ಟು ರೈಸ್ ಇರುತ್ತೆ, 1 ಪೀಸೋ 2 ಪೀಸೋ ಇರುತ್ತೆ ಅಷ್ಟೇ. ಆದರೆ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಎಷ್ಟು ಬೇಕಂದ್ರೂ ತಿನ್ಬೋದು, ಹೊಟ್ಟೆ ತುಂಬ ತಿನ್ಬೋದು. ಇವಾಗ ನೋಡಿ, ನಾನು ತಿಂತಾಯಿದ್ದೀನಿ. ಪೀಸುಗಳು ಸೂಪರಾಗಿ ಬೆಂದಿದೆ. ಫಸ್ಟು ಪೀಸ್ ತಿನ್ಬಿಡೋಣ. ಈ ಮಟನ್ ತಿನ್ನೋದೇ ಒಂದು ಜಾಲಿ. ನಾನು ತಿನ್ನೋದು ನೋಡಿ ಯಾರು ಕಣ್ಣಿಗೆ ಬಿಡಬೇಡಿ. ಆಮೇಲೆ ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ. ಸುಮ್ಮನೆ ತಮಾಷೆಗೆ ಹೇಳಿದೆ. ಆದರೆ ಜ್ಯೂಸಿಯಾಗಿದೆ ಮಟನ್ನು. ಜ್ಯೂಸಿಯಾಗಿದೆ ಮಟನ್ನು, ಟೇಸ್ಟಾಗಿದೆ. ಅಮೃತನೇ, ಅಮೃತ ತಿಂದಂಗೆ ಇದೆ.
ಫ್ಯಾನಲ್ಲಿ ಆರಿಸಿದ್ರೂ ಇನ್ನೂ ಬಿಸಿ ಇದೆ, ಆರೇ ಇಲ್ಲ ಇನ್ನೂ. ಬಾಯ್ ಎಲ್ಲರಿಗೂ, ಟೇಕ್ ಕೇರ್.